ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಯಶ್ ಅವರು ಮಾತ್ರ ವರ್ಲ್ಡ್ ಫೇಮಸ್ ಆಗ್ತಾ ಇದ್ರೆ, ಈ ಕಡೆಗೆ ಅವರ ತಾಯಿ ಪುಷ್ಪ ಅವರು ಕರ್ನಾಟಕ ಫೇಮಸ್ ಆಗ್ತಾ ಇದ್ರೆ, ಅದು ವಿವಾದದ ಮೂಲಕವಾಗಿ ಈಗ ಮತ್ತೆ ಅದೇ ರೀತಿಯಾದಂಥ ಆರೋಪ. ಈಗ ಅವರು ನೇರವಾಗಿ ಆರೋಪವನ್ನು ಮಾಡ್ತಾ ಇರುವಂಥದ್ದು PDO ಮೇಲೆ. ಈಗ ಸೊ ನಿವೇಶನ ಮಾಲೀಕತ್ವದ ವಿವಾದಕ್ಕೆ ಈಗ PDO ಕಾರಣ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. PDO ನಟರಾಜ್ ಕೈವಾಡ ಅಂತ ಈಗ ಪುಷ್ಪ ಅವರು ಆರೋಪಿಸಿದ್ರು. ಪಬ್ಲಿಕ್ ಟಿವಿಗೆ PDO ನಟರಾಜ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೂಲ ದಾಖಲೆಗಳನ್ನು ಕೊಡದೆ ಈ ಸ್ವತ್ತು ಆಗಲ್ಲ, ನನ್ನ ತಪ್ಪು ಸಾಬೀತಾದರೆ ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಅವರದ್ದು ಚಾಲೆಂಜ್. ಸುಳ್ಳು ಆರೋಪ ಮಾಡಿದ್ದಕ್ಕೆ ಮಾನಹಾನಿ ಕೇಸ್ ಹಾಕ್ತೀನಿ ಅಂತ ಪಬ್ಲಿಕ್ ಟಿವಿಗೆ PDO ನಟರಾಜ್ ಅವರು ಮಾತನಾಡ್ತಾ ಹೇಳಿದ್ದಾರೆ. ಮಾನಹಾನಿ ಕೇಸ್ ಹಾಕ್ತೀನಿ ಅಂತ ಹೇಳಿ ದಾಖಲೆಗಳನ್ನು ಕೊಡಬೇಕು, ನನ್ನ ತಪ್ಪು ಸಾಬೀತಾದರೆ ನಾನು ರಾಜೀನಾಮೆನೂ ಕೊಡ್ತೀನಿ ಅಂತ ಅವರು ಹೇಳಿದ್ದಾರೆ. ಹಾಸನದ ವಿದ್ಯಾನಗರದಲ್ಲಿರ್ತಕ್ಕಂತಹ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಮನೆಯ ಪಕ್ಕದ ನಿವೇಶನ ಮಾಲೀಕತ್ವದ ಜಟಾಪಟಿ ವಿಚಾರ ದಿನದಿಂದ ದಿನಕ್ಕೆ ಒಂದೊಂದು ತಿರುವನ್ನು ಪಡೆದುಕೊಳ್ತಾ ಇದೆ. ನಿನ್ನೆ ಅಷ್ಟೇ ಅಲ್ಲದೆ ಕಳೆದ 3-4 ದಿನಗಳಿಂದಲೂ ಸಹ ಯಶ್ ಅವರ ತಾಯಿ ಸ್ಥಳದಲ್ಲೇ ಅವರ ನಿವಾಸ ಮನೆಯಲ್ಲೇ ಇದ್ದಾರೆ. ಅವರು ಏನು ಜನವರಿ 4 ಕಾಂಪೌಂಡನ್ನು ತೆರವುಗೊಳಿಸಿದ್ರೋ ಅಲ್ಲಿಂದ ನಿನ್ನೆವರೆಗೂ ಸಹ ಇದರ ಹಿಂದೆ PDO ನಟರಾಜ್ ಅವರ ಕೈವಾಡ ಅಂತ ಪದೇ ಪದೇ PDO ನಟರಾಜ್ ಅವರ ವಿರುದ್ಧ ಆರೋಪವನ್ನು ಮಾಡ್ತಾರೆ. ಈಗ PDO ನಟರಾಜ್ ಅವರು ನಮ್ಮ ಜೊತೆ ಇದ್ದಾರೆ, ಅವರನ್ನೇ ಮಾತಾಡ್ಸೋಣ. ಸರ್ ಹೇಳಿ ಸರ್, ಯಶ್ ಅವರ ತಾಯಿ ಆ ನಿವೇಶನದ ವಿಚಾರ ನಿಮ್ಮ ಮೇಲೆ ಒಂದು ಆರೋಪವನ್ನು ಮಾಡ್ತಿದ್ದಾರೆ ಸರ್. ಸರ್, ನಾನು ಟಿ ವಿಲಿ ಮತ್ತು ಎಲ್ಲ ಫೇಸ್ಬುಕ್ಕು ಮತ್ತು ಟೆಲಿಗ್ರಾಮ್ಗಳಲ್ಲಿ ಮತ್ತು ಮೆಸೇಜ್ಗಳಲ್ಲಿ ಆ ವಿಷಯನ ಗಮನಿಸ್ತಾ ಇದ್ದೀನಿ ಸರ್. ನಾನು ಈಗ ಸುಮಾರು ಒಂದು 15 ದಿನದಿಂದ ಈ ವಿಷಯ ಟಿ ವಿಲಿ ನೀವು ಪ್ರಸಾರ ಮಾಡ್ತಾಯಿದ್ದೀರಿ. ಅವ್ರಿಗೂ ಸಹ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಅಂದರೆ ಕೆಲವು ಚಾನಲ್ ಆಗ ನನ್ನನ್ನು ಕೇಳಿದಾಗ ನಾನು ಇಲ್ಲ, ನನ್ನ ಅವಧಿಲಿ ಯಾವುದೇ ತಪ್ಪನ್ನು ನಾನು ಮಾಡಿಲ್ಲ, ಅಕಸ್ಮಾತ್ ಏನಾದರೂ ತಪ್ಪು ಮಾಡಿದರೆ ಅದನ್ನು ಸಂಬಂಧಪಟ್ಟ ಇಲಾಖಾ ಮೇಲಧಿಕಾರಿಗಳಿಗೆ ಗಮನಕ್ಕೆ ತರಲಿ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಅವರು ಅದನ್ನು ಬಿಟ್ಟು ನೇರವಾಗಿ ಟಿ ವಿಯವ್ರ ಮುಂದೆ ಮತ್ತು ಸಾರ್ವಜನಿಕವಾಗಿ ಈ ರೀತಿ ಮಾತಾಡ್ತಿರೋದ್ರಿಂದ ನನಗೆ ಮಾನಸಿಕವಾಗಿ ಆಘಾತ ಆಗಿದೆ ಮತ್ತು ಭಾಳ ದುಃಖನೂ ಆಗ್ತಾಯಿದೆ. ಅವರು ಯಾವ ಉದ್ದೇಶಕ್ಕೆ ಅಥವಾ ಈ ಒಂದು ಅವರ ಮಾತಿನ ಹಿಂದೆ ಯಾವ ವ್ಯಕ್ತಿ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆದರೂ ಸಹ ಮಾತಾಡ್ತಾ ಇದ್ದಾರೆ. ಅದು ಸತ್ಯಕ್ಕೆ ದೂರವಾದ ಮಾತು ಸರ್. ಸರ್, ಅವರು ಆರೋಪ ಏನಂತ ಹೇಳಿದರೆ, ಈ ದೇವರಾಜು ಅವರೆಲ್ಲ ಏನಲ್ಲಿ ಬಂದು ಒಂದು ಗಲಾಟೆಯನ್ನು ಮಾಡ್ತಾರೆ, ಅದ್ರ ಹಿಂದೆಲ್ಲೇ PDO ನಟರಾಜ್ ಅವರು ಅವರ ಸಂಬಂಧಿಕರು ಒಬ್ಬರು ಇದ್ದಾರೆ ಅಂತ ಸರ್. ಸರ್, ಇದು ನೋಡಿ ಸರ್, ಅದು ನನ್ನ ಮನೆ ಆಸ್ತಿನೂ ಅಲ್ಲ ಅಥವಾ ಯಾರ್ದು ಆಸ್ತಿ ಅಲ್ಲ ಸರ್, ಯಾರೋ ವ್ಯಕ್ತಿಗಳದ್ದು ಆಸ್ತಿ ಸರ್. ಅದು ಆ ಆಸ್ತಿಗೆ ಸಂಬಂಧಪಟ್ಟಂಗೆ ಅವರವರು ಹೋರಾಟ ಮಾಡ್ತಾಯಿದ್ರೆ ಅದಕ್ಕೆ ದಾಖಲೆಗಳು, ಅವ್ರೇನು ದಾಖಲೆಗಳು, ಇವರೇನು ದಾಖಲೆಗಳು, ಇವನ್ ನ್ಯಾಯಾಲಯದಲ್ಲೂ ಅದು ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಆ ದಾಖಲೆಗಳನ್ನ ಕೊಟ್ಕೊಂಡು ಓಡಾಡಬೇಕು. ನಾನು ಅಧಿಕಾರಿಯಾಗಿದ್ದಾಗ ಆ ಅವಧಿಯಲ್ಲಿ ಅಲ್ಲೇನಾದರೂ ದಾಖಲೆಗಳನ್ನ ನಾನು ಫೋರ್ಜರಿ ಮಾಡಿದರೆ ಅಥವಾ ಒಬ್ರಿಗೊಬ್ರು ಖಾತೆ ಮಾಡಿದರೆ ಅಥವಾ ಇನ್ಯಾವುದಾದ್ರು ದಾಖಲೆ ಕ್ರಿಯೇಟ್ ಮಾಡಿದರೆ ಅದಕ್ಕೆ ಮಾತ್ರ ನಾನು ಜವಾಬ್ದಾರ ಸರ್. ಅದು ಬಿಟ್ಟು ಅವರವರು ಹೋರಾಟ ಮಾಡ್ತಿರ್ಬೇಕಾದ್ರೆ ಅದನ್ನು ತಪ್ಪಾಗಿದ್ದರೆ ನಮ್ಮ ಅವಧಿಲಿ ಸಂಬಂಧಪಟ್ಟವ್ರಿಗೆ ದೂರು ಕೊಡಲಿ, ಇಲ್ಲ ನ್ಯಾಯಾಲಯದಲ್ಲಿ ಅದನ್ನು ಪ್ರಶ್ನೆ ಮಾಡಲಿ ಸರ್. ಅದು ಬಿಟ್ಟು ಇವೆಲ್ಲ ಹೇಳಿಕೆಗಳಿಗೆ ನಾನು ತುಂಬ ಬೇಸರ ಆಗುತ್ತೆ ಸರ್. ಒಬ್ಬ ಸೆಲೆಬ್ರಿಟಿ ತಾಯಿ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದಾರೆ ಅಂತ ಹೇಳೋದು ನನಗೆ ಭಾಳ ಬೇಸರ ಆಗುತ್ತೆ ಸರ್. ಸರಿ, ಅವ್ರು ಹೇಳ್ತಾ ಇರೋದು ನೀವು ಸತ್ಯವಂಗ್ಲ ಗ್ರಾಮ ಪಂಚಾಯತಿ PDO ಆಗಿದ್ದಾಗಲೇ ನೀವೇ ಈ ಸ್ವತ್ತನ್ನು ಮಾಡಿಕೊಟ್ಟಿದ್ದೀರಾ ಅಂತ. ಒಂದು ಸೆಕೆಂಡ್ ಸರ್, ಈಗ ನಾನು ದಾಖಲೆಗಳನ್ನ ನೋಡಿಲ್ಲ ಸರ್. ನಾನೇನಾದರೂ ಈ ಏನು ಲಕ್ಷ್ಮಮ್ಮ ಅಂತ ಹೇಳ್ತಿದ್ದೀರಿ ಅಥವಾ ದೇವರಾಜ್ ಅಂತ ಏನು ಹೇಳ್ತಿದ್ದೀರಿ, ಅವರಿಗೆ ನಾನು ದಾಖಲೆಗಳನ್ನ ಮಾಡಿಕೊಟ್ಟಿದ್ರೆ ಅಥವಾ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ನಾನು ನೇರವಾಗಿ ಅವರಿಗೆ ಚಾಲೆಂಜ್ ಮಾಡ್ತೀನಿ. ನನ್ನಿಂದ ತಪ್ಪಾಗಿಲ್ಲ. ನಾನೇನಾದರೂ ಲಕ್ಷ್ಮಮ್ಮಗೆ, ದೇವರಾಜಿಗೆ ಈ ಸ್ವತ್ತು ಮಾಡಿಕೊಟ್ಟಿರೋದು, ಖಾತಾ ಮಾಡಿಕೊಟ್ಟಿರೋದು ತಾವೇನಾದರೂ ಕೊಟ್ಟರೆ ಅಥವಾ ನನ್ನಿಂದ ತಪ್ಪಾಗಿದೆ ಅಂತ ಮೇಲಧಿಕಾರಿಗಳು ಏನಾದರೂ ಸ್ಪಷ್ಟೀಕರಿಸಿದರೆ ನಾನು ನೇರವಾಗಿ ನಿಮಗೆ ಚಾಲೆಂಜ್ ಮಾಡ್ತೀನಿ. ನನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ನಾನು ಅದನ್ನು ಏನು ಅದರಲ್ಲಿ ಸರಿ ತಪ್ಪು ಆಗಿದೆ ಅದಕ್ಕೆ ಏನು ಶಿಕ್ಷೆ ಆಗುತ್ತೆ ಅದಕ್ಕೆ ನಾನು ಅನುಭವಿಸೋಕ್ಕೆ ಸಿದ್ಧ ಇದ್ದೀನಿ ಸರ್. ಪುಷ್ಪ ಅವರು ನಿವೇಶನ ಖರೀದಿ ಮಾಡಿದಾಗಲೂ ಈ ಸ್ವತ್ತು ನೀವೇ ಮಾಡಿಕೊಟ್ಟಿದ್ರಿ ಅಂತ. ನಾನು ಒಬ್ಬ PDO ಆಗಿದ್ದಾಗ ಯಾವುದು ದಾಖಲೆಗಳು ಬರ್ತವೆ ಅದ್ರ ಮೇಲೆ ನಾನು ಕ್ರಮ ವಹಿಸಿರ್ತೀನಿ ಸರ್. ಈಗ ಪುಷ್ಪ ಅವ್ರಿಗೆ ಹಾಗಾದ್ರೆ ಈ ಸ್ವತ್ತು ನಾನು ಮಾಡಿಕೊಟ್ಟಿದ್ದೀನಿ ಅನ್ನೋದಾದರೆ ನಾನು ಅವ್ರಿಗೆ ಅಕ್ರಮ ಮಾಡಿದ್ದೀನಿ ಅಂತನ ಅಥವಾ ಅವ್ರಿಗೆ ಫೇವರ್ ಆಗಿದ್ದೀನಿ ಅಂತನ. ನನ್ನ ಅವಧಿಯಲ್ಲಿ ಯಾವುದು ದಾಖಲೆ ಬರ್ತವೆ, ಹಿಂದೆಯಿಂದ ಖಾತೆಗಳು ಯಾವ್ದು ಬಂದಿರ್ತವೆ ಅದ್ರ ಮೇಲೆ ಯಾವುದೇ ಈ ಸ್ವತ್ತು ಬಂದರೆ ಅಥವಾ ಅವ್ರು ಯಾರು ಇನ್ನೊಬ್ಬರಿಂದ ತೊಗೊಂಡ್ರೆ ಮಿಟೇಷನ್ ಅಂತ ಹೇಳ್ತೀವಿ ಸರ್, ಹಕ್ಕು ಬದಲಾವಣೆ ಅಂತ ಹೇಳ್ತೀವಿ. ಅದಕ್ಕೆ ಅರ್ಜಿ ಬಂದಾಗ ಹಕ್ಕು ಬದಲಾವಣೆ ಮಾಡಿಕೊಟ್ಟಿರ್ತೀನಿ. ಹಂಗಂತ ಹಾಗಾದರೆ ಒಂದು ರೀತಿಯಲ್ಲಿ ಅವ್ರಿಗೆ ಮಾಡಿಕೊಟ್ಟಿದ್ದೀನಿ ಅಂದರೆ ನಾನು ಅವ್ರ ಪರವಾಗೇ ಇದ್ದೀನಿ ಅಂತ ನನ್ನನ್ನು ಯಾಕೆ ಬ್ಲೇಮ್ ಮಾಡಬೇಕು ಅಲ್ವಾ ಸರ್? ನಾನು ಅವ್ರಿಗೆ ನಾನು ಖಾತಾ ಮಾಡಿಕೊಟ್ಟಿದ್ದೀನಿ, ಈ ಸ್ವತ್ತು ಮಾಡಿಕೊಟ್ಟಿದ್ದೀನಿ ಅಂದರೆ ಅವ್ರು ನನ್ನನ್ನು ಬ್ಲೇಮ್ ಮಾಡೋ ಅವಶ್ಯಕತೆನೇ ಇಲ್ವಲ್ಲ. ಅವ್ರ ಪರವಾಗಿ ನಾನು ಕೆಲಸ ಮಾಡಿಕೊಟ್ಟಿದ್ದೀನಲ್ಲ.
ಸರ್, ಈಗ ಅವ್ರದ್ದು ಇನ್ನೊಂದು ಆರೋಪ ಏನಂದರೆ ಈ ಸ್ವತ್ತನ್ನು ಮಾಡ್ಕೊಡ್ಬೇಕಾದ್ರೆ ಸ್ಥಳಕ್ಕೆ ಬಂದು ಪಿ ಡಿ ಒ ಆಗಲಿ ಅಥವಾ ಕಾರ್ಯದರ್ಶಿ ಸ್ಥಳ ಮಹಜರ್ ಮಾಡೇ ಮಾಡ್ಕೊಡ್ಬೇಕು ಅಂತ, ಅಲ್ಲಿ ಅದು ಯಾವುದೂ ಆಗಿಲ್ಲ ಅಂತ. ಸರ್, ಈಗ ನಮ್ಮಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ ಸರ್ ಈ ಸ್ವತ್ತಿಗೆ ನಾನು ಒಬ್ಬ ಜಿಲ್ಲಾ ಸಂಘದಲ್ಲಿ 2 ಬಾರಿ ಅಧ್ಯಕ್ಷ ಆಗಿದ್ದವನು, ಮತ್ತು ರಾಜ್ಯ ಸಂಘದಲ್ಲಿ RDPR ರಾಜ್ಯ ಸಂಘದಲ್ಲಿ ಉಪಾಧ್ಯಕ್ಷ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಬಟ್ ನನ್ನಲ್ಲಿ ಒಂದು ತಮಗೆ ಗಮನಕ್ಕೆ ಕೊಡೋದು ಸರ್, ನಮ್ಮಲ್ಲಿ ಈಗ ಗ್ರಾಮೀಣ ಪ್ರದೇಶದಲ್ಲಿ ಈ ಸ್ವತ್ತು ಕೊಡಬೇಕಾದ್ರೆ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಸರ್. ಬಟ್ ಹಾಸನ ಸಿಟಿ ಇದೆಯಲ್ಲ, ಸಿಟಿ ವ್ಯಾಪ್ತಿಯಲ್ಲಿ ಈ ಸ್ವತ್ತು ಕೊಡಬೇಕಾದ್ರೆ ನಾವು 2 ನಿಯಮ ಫಾಲೋ ಮಾಡ್ತೀವಿ ಸರ್. ಒಂದು CITB ಕಂಟ್ರೋಲಿಗೆ ಬರುತ್ತೆ ಸರ್. CITB ಅವರು ಏನು ಪ್ಲ್ಯಾನ್ನ ಕೊಡ್ತಾರೆ ಆ ಪ್ಲ್ಯಾನ್ ಪ್ರಕಾರನೂ ನಾವು ಮಾಡ್ತೀವಿ. ಇಲ್ಲಿ ಏನಾದರೂ ನಾವು ತಪ್ಪಾಗಿದ್ದರೆ CITB ಅವರು ಕೊಟ್ಟ ಪ್ಲ್ಯಾನ್ ಪ್ರಕಾರ ಮಾಡಿದಾಗ CITB ಅವರು ಕೊಟ್ಟ ನೆಕ್ಸ್ಟಲ್ಲಿ ಏನಾದರೂ ತಪ್ಪಾಗಿದ್ದರೆ ಮಾತ್ರ ತಪ್ಪು ಸರ್, ಇಲ್ಲಾಂದರೆ ನಾವು ಜವಾಬ್ದಾರ ಆಗಲ್ಲ. ಯಾಕೆಂದರೆ CITB ಅವರು ಕೊಟ್ಟಂಥ ಕಾಪಿ ಮೇಲೆ ನಾವು ಈ ಸ್ವತ್ತು ಕೊಡೋದೇ ಆಗಲಿ ಅಥವಾ DCR ಅಲ್ಯುಲೇಷನ್ ಮೇಲೆ ಕೊಡೋದೇ ಹೊರತು ನಾವು ಸ್ವತಃವಾಗಿ ಯಾವುದೇ ಡಾಕ್ಯುಮೆಂಟ್ನ ಕ್ರಿಯೇಟ್ ಮಾಡೋದಕ್ಕಾಗಲ್ಲ ಸರ್. ಆ ದಾಖಲೆ ಏನಾದ್ರು ಫೋರ್ಜರಿ ಆಗಿದ್ದರೆ ಅಥವಾ ಅವರು CITB ಅವರು ಕೊಟ್ಟಿರೋದು ಏನಾದ್ರು ತಪ್ಪಾಗಿದ್ದರೆ ಅದನ್ನು ಅವರು ಸಂಬಂಧಪಟ್ಟ ಪ್ರಾಧಿಕಾರದಲ್ಲಿ ಕೇಳ್ಕೋಬೇಕೇ ಹೊರತು PDO ಆಗಿ ನನ್ನಿಂದ ತಪ್ಪಾಗಿಲ್ಲ ಸರ್. ಸ್ಥಳ ಮಹಜರು ಮಾಡಲೇಬೇಕಲ್ಲ ಸರ್? ಉತ್ತರಕ್ಕೆ ಯಾರಿದ್ದಾರೆ, ದಕ್ಷಿಣಕ್ಕೆ ಏನಿದೆ, ಪೂರ್ವ ಏನಿದೆ, ಪಶ್ಚಿಮ ಏನಿದೆ, ಇದೆಲ್ಲ ಮಾಡಿದ್ಮೇಲೆ ಸರ್ ಮಾಡಬೇಕಲ್ಲ ಸರ್? ಸರ್, ಈಗ ಕ್ರಯಪತ್ರಗಳು ಈಗ ಹಿಂದ್ಲಿಂದ ಬಂದಿರ್ತವೆ ಸರ್, ನಾವು ಅವನ್ನ ಬದಲಾಯಿಸಕ್ಕೆ ಹೋಗಲ್ಲ ಸರ್. ಕ್ರಯಪತ್ರಗಳು ಹಿಂದ್ಲಿಂದ ಬಂದಿರ್ತವೆ. ನೀವೀಗ ಯಾವುದೋ ಒಂದು ಆಸ್ತಿ ನಾನು ತೊಗೊಂಡಿರ್ತೀನಿ, ನೀವು ತೊಗೊಂಡಿರ್ತೀರಿ, ಅದರಲ್ಲಿ ಏನು ಚೆಕ್ ಬಂದಿರ್ತೀವಿ ಅದನ್ನು ಹಾಕ್ತೀವಿ ಸರ್. ಯಾಕೆಂದರೆ ಈಗ ಬಾಡಿಗೆ ಮನೇಲಿ ಯಾರೋ ಇರ್ತಾರೆ, ನಾವು ಅವ್ರನ್ನ ಕೇಳಿ ನೀವು ಯಾರಿದ್ದೀರಿ ಅಂತ ಕೇಳಿ ಮಾಡೋಕ್ಕೆ ಹೋದಾಗಲೂ ತಪ್ಪಾಗುತ್ತೆ. ಹಾಗಾಗಿ ಕ್ರಯಪತ್ರ ಏನಿದ್ದಾವೆ ಅದನ್ನು ಕ್ರಯಪತ್ರದಲ್ಲಿ ಏನಿರುತ್ತೆ ಆ ಚೆಕ್ ಬಂದಿ ಹಾಕ್ತೀವಿ ಹೊರತು ನಾವು ಯಾವುದೇ ಬೇರೆ ಚೆಕ್ ಬಂದಿ ಹಾಕಕ್ಕೆ ಹೋಗಲ್ಲ ಸರ್. ಯಾಕೆಂದರೆ ನೀವು ಅದ್ರ ಮೇಲೆ ಲೋನ್ ತೊಗೊಂಡಿರ್ತೀರಿ, ಇನ್ನೊಂದು ಮಾಡಿರ್ತೀರಿ, ನಾವು ಏಕಾಏಕಿ ರಿಜಿಸ್ಟರ್ ಪತ್ರದಲ್ಲಿ ಇರೋವಂಥ ಚೆಕ್ ಬಂದಿನ ಬಿಟ್ಟು ಬೇರೆ ಚೆಕ್ ಬಂದಿ ಹಾಕಿದಾಗ ಭಾಳ ತಪ್ಪಾಗುತ್ತೆ ಸರ್. ಸರ್, ಈಗ ಇಷ್ಟೆಲ್ಲ ಹೇಳಿದ್ರಿ, ಆದರೆ ನಟರಾಜ್ ಅವರ ಮೇಲೆ ಆರೋಪವನ್ನು ಪುಷ್ಪ ಅವರು ಪದೇ ಪದೇ ಯಾಕೆ ಮಾಡ್ತಾ ಇದ್ದಾರೆ ಸರ್? ಸರ್, ನನಗೆ ಗೊತ್ತಿಲ್ಲ ಸರ್, ಇದರಿಂದ ಯಾವ ಪ್ರಭಾವಿ ವ್ಯಕ್ತಿ ಇದ್ದಾರೆ ಅಥವಾ ಏನಕ್ಕೆ ನನ್ನ ಹೆಸರನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ನಾನು ಈಗಲೂ ಹೇಳ್ತಾ ಇದ್ದೀನಿ, ನನ್ನ ಅವಧಿಲಿ ಲಕ್ಷ್ಮಮ್ಮ ಅವರು ಫೇವರ್ ಆಗಿ ಏನಾದರೂ ದಾಖಲೆಗಳು ಇಶ್ಯೂ ಆಗಿದ್ದರೆ ಆ ದಾಖಲೆಗಳನ್ನ ಕೊಡಲಿ ಸರ್. ಇಲ್ಲ ಸುಮ್ಮನೆ ಅವರು ಅದನ್ನು ಬಿಟ್ಟು ಸುಮ್ಮನೆ ಏಕಾಏಕಿ ಪೇಪರ್ನಲ್ಲಿ TVಲಿ ಈ ಥರ ಹೇಳಿಕೆಗಳು ಕೊಡ್ತಾ ಇದ್ದರೆ ಅವರು ಕನಿಷ್ಠ ಮಟ್ಟಿಗೆ ಜಾರ್ತಾರೆ ಹೊರತು ನಾವು ಯಾರು ಅದರಲ್ಲಿ ನನ್ನ ತಪ್ಪಿಲ್ಲ ಸರ್. ನನ್ನ ದಾಖಲೆ ಕೊಡದಲ್ಲೇ ನನ್ನ ಮೇಲೆ ತಪ್ಪಾಗಿದೆ ಅಂತ 100 ಸರಿ ಹೇಳಿದರು, ಅದರಲ್ಲಿ ಪ್ರಯೋಜನ ಇಲ್ಲ ಸರ್. ಅವರಿಗೆ ನಾನು TV ಮಾಧ್ಯಮದಿಂದ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ದಯವಿಟ್ಟು ಇದನ್ನೆಲ್ಲ ನಿಲ್ಲಿಸಿ. ಅವ್ರದ್ದೇನು ದಾಖಲೆ ಇದೆ ಅಥವಾ ಲಕ್ಷ್ಮಮ್ಮವ್ರದ್ದೇನು ದಾಖಲೆ ಇದೆ ಅದೆಲ್ಲವೂ ಜಿಲ್ಲಾಧಿಕಾರಿಗಳು ನಮ್ಮ ಜಿಲ್ಲಾ ಪಂಚಾಯತಿ CO ಅವರ ಗಮನಕ್ಕೆ ತಂದು ಆ ದಾಖಲೆಗಳನ್ನ CITB ಮತ್ತು ADL ಅವ್ರ ಮುಖಾಂತರ ಸಮಗ್ರವಾಗಿ ಏನು ಮೂಲ ಡಾಕ್ಯುಮೆಂಟ್ಗಳು ಅಂತ ಹೇಳ್ತೀವಿ ಅದನ್ನು ಕೊಟ್ಟು ಪರಿಶೀಲನೆ ಮಾಡಿಸ್ಕೊಂಡು ಅವರವರ ಆಸ್ತಿನ ಭದ್ರತೆ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ ಹೊರತು ನನಗೆ ಇದ್ರ ಬಿಟ್ಟು ಇನ್ನು ಹೆಚ್ಚಿಗೆ ಮಾತಾಡೋದಕ್ಕಾಗಲ್ಲ ಸರ್. ಬಟ್ ಇದೇ ರೀತಿ ನಾನು ಒಬ್ಬ ವಕೀಲನಾಗಿ ವೃತ್ತಿ ನಡೆಸಿ ಒಂದು 5 ವರ್ಷ ವಕೀಲನಾಗಿ ವೃತ್ತಿ ಮಾಡಿದ್ದೀನಿ. ನಾನು ಅವ್ರಿಗೆ ಹೇಳ್ಕೊಳ್ಳೋದು, ಇದೇ ರೀತಿ ನೀವು ಸಂಬಂಧಪಟ್ಟವ್ರಿಗೆ ದೂರು ಕೊಡದಲ್ಲೇ ಈ ಮಾಧ್ಯಮದ ಮುಖಾಂತರ ನನ್ನ ಮಾನಹಾನಿಗೆ ಪ್ರಯತ್ನ ಪಡ್ತಾ ಇದ್ದೀರಿ. ಹಂಗೇನಾದರೂ ಮಾಡಿದರೆ ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆನ ಅದು ಸಂಬಂಧಪಟ್ಟ ವಕೀಲರು ಮತ್ತು ಹಿರಿಯ ಅಧಿಕಾರಿಗಳಿಂದ ಮಾಹಿತಿ ಪಡೆದು ನಾನು ಅದನ್ನು ಮಾಡೋದಕ್ಕೆ ಮುಂದುವರಿಬೇಕಾಗತ್ತೆ ಅಂತ ಎಚ್ಚರಿಸ್ತೀನಿ ಸರ್. ಕಡೆಯದಾಗಿ, ಒಂದು ವೇಳೆ ಇದೇನಾದರೂ ತನಿಖೆ ಹಂತಕ್ಕೆ ಬಂದರೂ ಅಥವಾ ಹಿಂದೆ ಯಾರು PDO ಇದ್ರು, ಕಾರ್ಯದರ್ಶಿ ಇದ್ರು, ಅಲ್ಲಿ ಈ ಸ್ವತ್ತು ಚೆಕ್ ಬಂದು ಅಲ್ಲಿ ಏನಾದರೂ ಲೋಪ ಆಗಿದ್ರೆ ಆ ತನಿಖೆ ಎದುರಿಸಕ್ಕೆ ನೀವು ಸಿದ್ಧನ ಸರ್? ನಾನು ಹೇಳ್ತಾ ಇದ್ದೀನಲ್ಲ, ನನ್ನ ಅವಧಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಒಂದು ತಪ್ಪಾಗಿದ್ದಾರೋ ಅಥವಾ ಲಕ್ಷ್ಮಮ್ಮ ಅವರಿಗೆ ಯಾವುದೇ ಒಂದು ಖಾತೆ ಅಥವಾ ಮ್ಯೂಟೇಷನ್ನು ಅಥವಾ ನಾನು ಯಾವ್ದಾದ್ರು ಈ ಸ್ವತ್ತು ಏನಾದರೂ ಒಂದು ಕೊಟ್ಟಿದ್ದರೆ ನಾನು ಅದು ಅಕಸ್ಮಾತ್ ಈಗ ಯಾವುದೇ ಈ ಸ್ವತ್ತು, ಆಮೇಲೆ ಇನ್ನೊಂದು ಸತ್ಯ ನಿಮಗೆ ಹೇಳೋದಕ್ಕೆ ಇಚ್ಛೆಪಡ್ತೀನಿ ಸರ್. ಈ ಸ್ವತ್ತು ಅನ್ನೋದು ಇದೆಯಲ್ಲ ಅದು ಒಂದು ಜಸ್ಟ್ ಒಂದು ಟ್ರಾನ್ಸಾಕ್ಷನ್ಗೆ ಇರೋವಂಥ ಒಂದು ಮೋಡು ಸರ್. ಆದರೆ ಈ ಮೂಲ ದಾಖಲೆಗಳು ಸರಿ ಇಲ್ಲದಲ್ಲೇ ಕೊಟ್ಟಂಥ ಯಾವುದೇ ಈ ಸ್ವತ್ತು ಕಾನೂನು ರೀತಿಯಲ್ಲಿ ಬದ್ಧತೆ ಇರೋಲ್ಲ ಸರ್. ಅದಕ್ಕೆ ಈ ಸ್ವತ್ತು ಆಗಬೇಕು ಅಂದರೆ ಆ ಸಂಬಂಧಪಟ್ಟ ದಾಖಲೆಗಳು, ಮೂಲ ದಾಖಲೆಗಳು ಅದಕ್ಕಿದ್ದರೆ ಮಾತ್ರ ಈ ಸ್ವತ್ತಿಗೆ ಬೆಲೆನೇ ಹೊರತು ಇಲ್ಲಿ ಸುಮ್ಮನೆ ಈ ಸ್ವತ್ತನ್ನು ಕೊಟ್ಟರೆ ಅದಕ್ಕೆ ಯಾವುದೇ ರೀತಿ ಪ್ರಯೋಜನ ಇಲ್ಲ ಸರ್. ನಾನು ಎಲ್ಲ ರೀತಿ ಕಾನೂನು ತನಿಖೆಗಳನ್ನ ಎದುರಿಸೋಕ್ಕೆ ರೆಡಿ ಇದ್ದೀನಿ. ಮತ್ತು ನನ್ನಿಂದ ತಪ್ಪಾಗಿದ್ದರೆ, ನಾನು ಈಗ ಆಲ್ರೆಡಿ ಅವರಿಗೆ ಚಾಲೆಂಜ್ ಮಾಡಿದ್ದೀನಿ, ನನ್ನಿಂದ ತಪ್ಪಾಗಿದ್ದರೆ ನಾನು ನನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಆ ತಪ್ಪುಗಳನ್ನ ನಾನು ಸರಿದೂಗಿಸೋದಕ್ಕೆ ಅಥವಾ ಶಿಕ್ಷೆ ಏನು ಬರುತ್ತೆ ಅದನ್ನು ಅನುಭವಿಸೋಕ್ಕೆ ರೆಡಿ ಇದ್ದೀನಿ. ಮತ್ತು ಇನ್ನೊಂದು ಏನಕ್ಕೆ ಹೇಳೋದಕ್ಕೆ ಬರ್ತೀನಿ, ಈಗ ಎಲ್ಲ ಏನು ತನಿಖೆಗಳು ನಡೀತಾ ಇದ್ದಾವೆ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಇವೇನು ಅವ್ರು ಲಕ್ಷ್ಮಮ್ಮ ಮತ್ತು ಇವ್ರದ್ದು ಇದು ಮಾಡಿದಾಗ ನಾನು ಅವ್ರಿಗೊಂದು ಚಾಲೆಂಜ್ ಮಾಡ್ತೀನಿ ಸರ್. ಮೋಸ ಏನಾದರೂ ಅವರಿಂದ ಅವ್ರಿಗಾಗಿದ್ದರೆ ಅವ್ರಿಗೆ ಆಸೆ ಬಿಟ್ಕೊಡ್ಲಿ ಅವರು. ಅದನ್ನು ಬಿಟ್ಟು ನನ್ನ ಮೇಲೆ ಹೋರಾಟ ಮಾಡಿದರೆ
ಆಮೇಲೆ ದಾಖಲೆಗಳನ್ನ, ಮೂಲ ದಾಖಲೆಗಳನ್ನ ನೀವು ಕೇಳ್ತಾ ಇದ್ದೀರಿ, ನಾವು ಕೇಳ್ತಾ ಇದ್ದೀವಿ, ಎಲ್ಲರೂ ಕೇಳ್ತಾ ಇದ್ದಾರೆ. ಕೊಡಲಿ, ಅವ್ರಿಗೆ ಸಂಬಂಧಪಟ್ಟ ಕೋರ್ಟ್ ಕೊಡಲಿ ಅಥವಾ ನ್ಯಾಯಾಲಯ ಕೊಡಲಿ ಅಥವಾ ಮೇಲಧಿಕಾರಿ ಕೊಡಲಿ, ಅವ್ರದ್ದು ದಾಖಲೆ ತರಿಸಲಿ. ಅವ್ರಿಗೆ ಅಷ್ಟೊಂದು ಇನ್ಫ್ಲೂಯೆನ್ಸ್ ಇದೆ ಅಲ್ಲ ಸರ್. ಎಲ್ಲರ ದಾಖಲೆನ ಸಮಗ್ರವಾಗಿ ಹಾಕಿ ಅವ್ರಿಗೆ ಎಷ್ಟು ಕ್ರಯ ಆಗಿತ್ತು, ಇವ್ರಿಗೆ ಎಷ್ಟು ಕ್ರಯ ಆಗಿತ್ತು ಅವನ್ನ ಚೆಕ್ ಮಾಡಬೇಕೇ ಹೊರತು ನನ್ನೊಬ್ಬ ಪಿ ಡಿ ಒನ ಬ್ಲೇಮ್ ಮಾಡಿದ ತಕ್ಷಣ ಅವರಿಗೆ ನ್ಯಾಯ ಸಿಗುತ್ತೆ ಅಂತ ಅನಿಸಲ್ಲ ಸರ್. ಬಟ್ ಅವ್ರಿಗೆ ನ್ಯಾಯ ಸಿಗಬೇಕು ಅಂದರೆ ಸರಿಯಾದ ತಿಳುವಳಿಕೆ ಕೊಡೋ ಅಂಥ ವಕೀಲರು ಮತ್ತು ಇವ್ರನ್ನ ಇಟ್ಕೊಂಡು ಯಾವ ರೀತಿಲಿ ಮಾಡಬೇಕು, ಎಲ್ಲಿ ಮೋಸ ಹೋಗಿದ್ದಾರೆ, ಏನಾಯಿತು ಅಂತ ತಿಳ್ಕೊಂಡು ಮುಂದೆ ಹೋಗೋದು ಸೂಕ್ತ ಸರ್. ಅದು ಬಿಟ್ಟರೆ ನನಗೆ ಅವ್ರ ಬಗ್ಗೆ, ಅವ್ರ ಮಗನ ಬಗ್ಗೆ ಅಭಿಮಾನ ಇದೆ. ಆದರೆ ಇಷ್ಟೆಲ್ಲ ಆಗ್ತಾಯಿದ್ರು ಅವ್ರ ಮಗ ಮಾತಾಡ್ದಲೇ ಸುಮ್ಮನೆ ಕೂತಿರೋದು ನೋಡಿದರೆ ನನಗೆ ಅವ್ರ ಬಗ್ಗೆನೂ ಅನುಮಾನ. ಇದೆಲ್ಲ ಇವ್ರು ಯಾರೋ ಆಸ್ತಿ ಹೊಡೆಯೋದಕ್ಕೆ ನನ್ನನ್ನು ಇಲ್ಲಿ ಗುರಿ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಹೊರತು ನನಗೇನು ಇದರಲ್ಲಿ ಹೆದರಿಕೆನೂ ಇಲ್ಲ ಅಥವಾ ತಪ್ಪು ಮಾಡಿದ್ದೀನಿ ಅನ್ನೋ ಹಿಂಜರಿಕೆನೂ ಇಲ್ಲ ಸರ್. ಇದು ಯಶ್ ತಾಯಿ ಅವರ ಮಾಲೀಕತ್ವದ ನಿವೇಶನ ಏನಿದೆ, ಆ ಜಟಾಪಟಿಗೆ ಸಂಬಂಧಪಟ್ಟಂತೆ PDO ನಟರಾಜ್ ಅವರ ವಿರುದ್ಧ ಆರೋಪವನ್ನು ಮಾಡಿದ್ರು. ಅದಕ್ಕೆ ಅವರೀಗ ಸ್ಪಷ್ಟನೆಯನ್ನು ನೀಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಶಿಧರ್ ಬಿಸಿ, ಪಬ್ಲಿಕ್ ಟಿವಿ, ಹಾಸನ.